ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ರಕ್ತ ಸಿಕ್ತ ರತ್ನ. ಕತೆ ಪ್ರಾರಂಭ ಆಗೋದು ಇಂಗ್ಲೆಂಡಿನ ಒಂದು ಹಳ್ಳಿಯಲ್ಲಿ. ಫ್ಲಿಂಡರ್ಸ್ ಅನ್ನೋ ಒಬ್ಬ ವಯಸ್ಸಾದ ವ್ಯಕ್ತಿ ಒಂದು ಅಮೂಲ್ಯವಾದ ವಸ್ತುವನ್ನು ತನ್ನ ಮಗಳಿಗೆ ಕೊಟ್ಟು ರಾತ್ರೋರಾತ್ರಿ ಮಾಯವಾಗ್ತಾನೆ. ಸುಮಾರು ವರ್ಷಗಳ ನಂತರ ಆ ವಸ್ತು ಅವಳ ಮೊಮ್ಮಗಳಾದ ಮೇರಿ ಕೈ ಸೇರುತ್ತೆ. ಅವಳು ಈ ವಸ್ತು ಹಿಂದೆ ಏನು ಹಿಸ್ಟ್ರಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಬರ್ಮಾಗೆ ಬರ್ತಾಳೆ. ಆವಾಗ ಅವಳಿಗೆ ಆ ವಸ್ತುವಿನ ಹಿಸ್ಟಾರಿಕಲ್ ವ್ಯಾಲ್ಯೂ ಗೊತ್ತಾಗತ್ತೆ. ಆದರೆ ಬರ್ಮಾದಲ್ಲಿ ಅವಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ. ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಇಂಡಿಯಾದ ರತ್ನಗಿರಿಗೆ ಬರ್ತಾಳೆ. ಆದರೆ ಅಲ್ಲೂ ಅವಳ ಮೇಲೆ ಅಟ್ಯಾಕ್ ಆಗುತ್ತೆ. ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಗೋವಾಗೆ ಬರ್ತಾಳೆ ಮತ್ತು ಈ ಅಮೂಲ್ಯವಾದ ವಸ್ತುವನ್ನು ವಾಪಸ್ಸು ಬರ್ಮಾಗೆ ತಲುಪಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಬಟ್ ಗೋವಾಲಿ ಅವಳ ಕೊಲೆ ಆಗುತ್ತೆ. ಈ ಕೊಲೆ ರಹಸ್ಯ ಭೇದಿಸೋದಕ್ಕೆ CBIನ ಅಭಿಜಿತ್ ಅವರು ಬರ್ತಾರೆ.